ಇಂದು ನಮ್ಮ ಮೈಸೂರಿನ ಸತ್ಯನಾರಾಯಣ ದೇವಸ್ಥಾನ ದೇವರಾಜ ರಸ್ತೆ ಬಳಿ ಇರುವಂಥದ್ದು. ನಮ್ಮ ಸತ್ಯನಾರಾಯಣ ದೇವಸ್ಥಾನದಲ್ಲಿ ನಮ್ಮ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಜನ್ಮದಿನ ಕುರಿತು ಇಲ್ಲಿ ಅವರಿಗೆ ಒಳ್ಳೆ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿಯನ್ನು ದಯಪಾಲಿಸಲಿ. ಅವರ ನಾಯಕತ್ವದಲ್ಲಿ ನಮ್ಮ ದೇಶ ಈಗಾಗಲೇ 11 ವರ್ಷದಲ್ಲಿ ಒಂದು ಸಂಪೂರ್ಣವಾಗಿ ಅವರು ಪರಿವರ್ತನೆ ಮಾಡಿದ್ದಾರೆ. ಬರ ವರ್ಷಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಅವರ ಅಭಿವೃದ್ಧಿ ಆಗಲಿ ಮತ್ತು ದೇಶ ಹಿತಕ್ಕಾಗಿ ಸದಾ ಅವರ ಕೆಲಸ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಕಾನೂನು ಪ್ರಕ್ರಿಯೆ ನಡೀತಾ ಇದೆ, ತನಿಖೆ ನಡೀತಾ ಇದೆ. ಅದರ ಮೇರೆಗೆ ಏನೇನು ಕ್ರಮ ತಗೋಬೇಕಾಗಿದೆ ಅದು ಆಗ್ತಾ ಇದೆ. ಇದು ತಾರ್ಕಿಕ ಅಂತ್ಯವರೆಗೂ ನಮ್ಮ ಹೋರಾಟನೂ ಕೂಡ ಇರುತ್ತೆ. ನಾವು ಮುಂದುವರಿತೀವಿ. ಈಗಾಗಲೇ ಅದು ನೋಡಿ, ಎಲ್ಲ ಒಂದು ST ಅಥವಾ SC ಇದು ಸಮುದಾಯಕ್ಕೆ ಸೇರಿಸಬೇಕಾಗಿರ್ತಕ್ಕಂಥದ್ದು. ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕಾಗಿದೆ. ಸಂವಿಧಾನದ ಅಡಿಯಲ್ಲಿ ಹಾಕಿರೋದು ಒಂದು ಆರ್ಟಿಕಲ್ 341, ಆರ್ಟಿಕಲ್ 342 ಅಲ್ಲಿ ಮಾನದಂಡ ಇದೆ. ಆ ಮಾನದಂಡ ಮೇರೆಗೆ ಅದು ಕೇಂದ್ರ ಸರ್ಕಾರ ಅಥವಾ ಸೂಕ್ತ ಏನೋ ಸರ್ಕಾರಗಳಿರ್ಬೋದು ಅದನ್ನ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಅದು ಮುಂದೆ ಏನಾಗಿದೆ ಅದು ತೀರ್ಮಾನ ಮಾಡ್ಕೊಂಡು ನೋಡೋಣ. ಏನು ಈಗ ಅದು ಬೇರೆ, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಈ ಈ ಒಂದು ರೀತಿ ಕೃತಕ ಜಾತಿಗಳು ಸೇರಿಸುವಂಥದ್ದು ಕೆಲಸ ಈ ಒಂದು ಜಾತಿ ಗಣತಿಯಲ್ಲಿ ನಾವೆಲ್ಲರೂ ನೋಡಿದ್ವಿ. ನಿನ್ನೆ ಸಾಮಾಜಿಕ ನ್ಯಾಯ ವೇದಿಕೆ ಒಂದು ಮೂಲಕ ಬಹಳ ದೊಡ್ಡ ಚರ್ಚೆ ಆಯಿತು. ದುಂಡು ಮೇಜಿನ ಸಭೆಯಲ್ಲ, ನಾವೆಲ್ಲರೂ ಭಾಗವಹಿಸಿ ನಮ್ಮೆಲ್ಲರ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಆಯಿತು.